ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೇನೆ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೇನೆ. ಇವತ್ತು ನಮ್ಮ ತಂಗಿ ಬೀಟ್ರೋಟ್ ಪಲ್ಯ ರೆಸಿಪಿ ತೋರಿಸ್ತೇನೆ ಅಂತ ಹೇಳಿದ್ಲು. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೀಟ್ರೋಟ್ ಪಲ್ಯಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೇಳ್ತಾರೆ ಅವರು. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೇನ್ ಆಗಬೇಕಾಗಿದ್ದು ಬೀಟ್ರೂಟು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬಾಳೆಯಲ್ಲಿ ಎಣ್ಣೆ ಹಾಕಿದ್ದಾರೆ ಅವರು. ಈಗ ಒಗ್ಗರಣೆ ಮಾಡ್ತಾರ. ನಾವಿಬ್ರು ಮಾತಾಡ್ತೇವೆ, ಏನು ತಪ್ಪು ತಿಳ್ಕೊಬೇಡ್ರಿ. ಎಣ್ಣೆ ಕಾದಾದ್ಮೇಲೆ ಫಸ್ಟು ಸಾಸಿವೆ ಹಾಕ್ಬಿಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆ. ನೆಕ್ಸ್ಟು ಜೀರಿಗೆ, ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಆಮೇಲೆ ಹಾಕೋದು ಕಡಲೆಬೇಳೆ, ಉದ್ದಿನಬೇಳೆ. ಕಡಲೆಬೇಳೆ ಹಾಕಲ ಸ್ವಲ್ಪ ಹಾಕ್ತಿದೆ. ಕಡಲೆಬೇಳೆ, ನೆಕ್ಸ್ಟು ಉದ್ದಿನಬೇಳೆ, ಸ್ವಲ್ಪ ಬ್ರೌನ್ ಬಂದರೆ ಸಾಕು. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಇವಾಗ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ. ನೀವು ಉದ್ದುಗಾದರೂ ಹೆಚ್ಕೊಳ್ಳಿ, ರೌಂಡ್ಗಾದರೂ ಹೆಚ್ಕೊಳ್ಳಿ, ನೀವು ಹೆಂಗೆ ಬೇಕು ಹಂಗೆ. ಆದರೆ ಖಾರಕ್ಕೆ ಇದು ಬೀಟ್ರೂಟ್ ಪಲ್ಯಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇರಬೇಕು. ಅದು ಸ್ವೀಟ್ ಇರುತ್ತಲ್ಲ, ಸೊ ಇದು ಒಂದು ಸ್ವಲ್ಪ ಖಾರವಾಗಿ ಇರಬೇಕು ಪಲ್ಯ. ಸೊ ನಾವು ಜಾಸ್ತಿ ಒಂದು 5 ರಿಂದ 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಆದಮೇಲೆ ಈರುಳ್ಳಿ ಫ್ರೈ ಆಗಿದೆ ಸಾಕು. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಬೇಯೋಕ್ಕಷ್ಟೇ. ಇಲ್ಲ ಅಮ್ಮನ ಮನೆ ಬಂದೇವಲ್ಲ, ಹಾಗಾಗಿ ಬೀಟ್ರೋಟ್ ಪಲ್ಯ ಮಾಡೋದು ತೋರಿಸ್ತೇನಕ್ಕ ಅಂತ ಅಂದು, ಹಾಗಾಗಿ ಒಂದು ನಿಮಗೆ ರೆಸಿಪಿ ಕೂಡ ಸಿಗ್ತೈತಿ ಅಂತ ಹೇಳಿ ಹಾಕ್ತಾಯಿದ್ದೇವೆ ನಾವು. ಅವಳು ಯಾವ ರೀತಿ ಮಾಡ್ತಾಳೆ, ನಾ ಬೇರೆ ರೀತಿ ಮಾಡ್ತೇನೆ. ಅಂದರೆ ನಾ ತುರಿತಿದ್ದಿಲ್ಲ, ನಾ ಸಣ್ಣಕ್ಕೆ ಹೆಚ್ಚು ಮಾಡ್ತಿದ್ದೆ. ಅವಳು ತುರಿದು ಮಾಡ್ತಾಳಂತ, ಚೆನ್ನಾಗಿರ್ತತಕ್ಕ ಟೇಸ್ಟು ಅಂತ ಅಂದ್ಲು. ಸರಿ ತೋರ್ಸೋಣ ತಗೋ, ರೆಸಿಪಿ ತೋರ್ಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೇವೆ. ಒಂದು ನಿಮಿಷ ಈರುಳ್ಳಿ ಬೇಯಬೇಕಂತ ಅದ್ರ ಮೇಲೆ ಅದಕ್ಕೆ ಮುಚ್ಚಿದ್ಲಕ್ಕೆ ಮುಚ್ಚಿದ್ರೆ ಅದು ಇದು ಇರುತ್ತಲ್ಲ, ವಾಟರ್ ವೇಪರಿಂದ, ನೀರಿನ ಹಬೆಯಿಂದ ಅದು ಬೇಗ ಬೇಯ್ಕೊಳ್ಳುತ್ತೆ. ಇಲ್ಲಾಂದ್ರೆ ಎಲ್ಲ ಈರುಳ್ಳಿ ಸಿಟ್ಟು ಹೋಗ್ಬಿಡುತ್ತೆ. ಅರಿಶಿನ ಪುಡಿ, ನೆಕ್ಸ್ಟ್ ಅರಿಶಿನ ಪುಡಿ. ಅರಿಶಿನ ಪುಡಿ ಮಿಕ್ಸ್ ಆಗಿ ಹೇಳಿಲ್ಲ, ಇವಾಗ ಅರಿಶಿನ ಪುಡಿ ಹಾಕ್ತಿದ್ದೀವಿ. ಸ್ವಲ್ಪ. ಆವಾಗಲೇ ಇದು ಸ್ಕಿಪ್ ಮಾಡಿಬಿಟ್ಟಿದ್ವಿ. ಈಗ ಬೀಟ್ರೂಟನ್ನು ತುರಿದಿರೋ ಬೀಟ್ರೂಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾಳೆ ಇವಾಗ. ಇದು ಕಾಂಬಿನೇಷನ್ ಬಂದ್ಬಿಟ್ಟು ಚಪಾತಿ ಅಂತೆ ಗಾಯ್ಸ್.
ಇದು ಚಪಾತಿಗೆ ಚೆನ್ನಾಗಾಗೋದು, ರೊಟ್ಟಿಗೆ ಚೆನ್ನಾಗಾಗಲ್ಲ ಬೀಟ್ರೂಟ್ ಪಲ್ಯ. ಪೂರಿ ಜೊತೆ ಚೆನ್ನಾಗಲ್ಲ. ಇಲ್ಲ ಪೂರಿ ರೊಟ್ಟಿ ದೋಸೆ ಜೊತೆ ಚೆನ್ನಾಗಾಗಲ್ಲ, ಚಪಾತಿಗಷ್ಟೇ ಇದು ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್. ಹೌದಾ? ಇದಕ್ಕೆ ಕಾಯಿ ತುರಿ ಬೇಕಾಗಿತ್ತಂತ. ಕಾಯಿ ತುರಿ ಹಾಕ್ಬೇಕು ಮೇನ್ ಆಗಿ. ಸೊ ಇಲ್ಲಿ ಕಾಯಿ ತುರಿ ಇರ್ಲಿಲ್ಲ. ಕಾಯಿ ಐತಿ, ಕಾಯಿ ತುರಿಯೋದಿರ್ಲಿಲ್ಲ, ಹಾಗಾಗಿ ನಾವು ಅದು ಹಾಕ್ತಾ ಇಲ್ಲ. ಮೇನ್ ಕಾಯಿ ತುರಿನೇ ಬೇಕು ಇದಕ್ಕೆ ಟೇಸ್ಟ್ ಕೊಡಬೇಕು ಅಂತ. ಅವಳು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಗೈಸ್. ಅವಳು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಾಳ, ಬಟ್ ಹುಡುಗ ಸಣ್ಣವನು ಇರೋದ್ರಿಂದ ಆಕೆಗೆ ಆಗ್ತಾ ಇಲ್ಲ. ಅಡುಗೆ ಮಾತ್ರ ಸೂಪರಾಗಿ ಮಾಡ್ತಾಳೆ, ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಟ್ಬಿಡೋಣ. ಎಣ್ಣೆಲೇ ಬೇಯಿಸ್ಬೇಕು, ಇದಕ್ಕೆ ನೀರು ಹಾಕ್ಬಾರ್ದು. ಇಲ್ಲಾಂದ್ರೆ ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು. ಯಾವುದೇ ಪಲ್ಯ ರೆಸಿಪಿ ಮಾಡಿದ್ರು ಕೂಡ ಜಾಸ್ತಿ ನೀರು ಹಾಕಬಾರ್ದು. ನೀರು ಹಾಕಿದರೆ ಯಾವುದು ಟೇಸ್ಟ್ ಬರಲ್ಲ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ರಿ, ಬಿಡುತ್ತೆ ನೀರಾಗಿ. ಅದೇ ಸೀಕ್ರೆಟ್ ಇರೋದು. ನಮಗೆ ಯಾವುದೇ ಒಂದು ಪಲ್ಯ ರೆಸಿಪಿ ಇದ್ರೆ ಮಾಡೋದಾದ್ರೆ ಮೇಲೆ ಇದನ್ನ ಮುಚ್ಚೋಣ. ಇದು ಬೇಯಲಿ. ಹೆಂಗೆ ಗೊತ್ತಾ ಗೈಸ್, ನಾವು ಪಲ್ಯ ಮಾಡ್ತೇವಲ್ಲ, ಏನು ಮಾಡ್ತೇವೆ ಅಂತಂದ್ರೆ ಜಾಸ್ತಿ ನೀರು ಹಾಕಿ ಬೇಯಿಸ್ತೇವೆ. ಅದು ತಪ್ಪು. ಯಾಕಂತಂದ್ರೆ ನಮಗೆ ರುಚಿ ಸಿಗಬೇಕು ಅಂತಂದ್ರೆ ನಾವು ಜಾಸ್ತಿ ನೀರು ಹಾಕಬಾರ್ದು. ಅದಕ್ಕೆ ಹಾಕ್ಲ್ದಂಗೆ ಮಾಡ್ರಿ, ಎಷ್ಟು ಚೆನ್ನಾಗಿ ಆಗ್ತತಿ. ನಮ್ಮ ತಂಗಿ ನನ್ನ ಮುಖ ಏನು ತೋರ್ಸೋದು ಬೇಡಕ್ಕ, ಬರೀ ರೆಸಿಪಿ ಮಾಡೋದು ತೋರಿಸೋ ಅಂತ ಅಂದಲ್ಲ, ಅದಕ್ಕಷ್ಟೇ ಹಿಡ್ದೇನೆ ನಾನು. ನೋಡಿರಿ ಈ ಪಲ್ಯ ಎಷ್ಟು ಯಾವ ರೀತಿ ಬರ್ತದಂತ ನೋಡೋಣ ಬನ್ನಿ. ಒಂದ್ಸರಿ ಮುಚ್ಚಿಟ್ಟ ತಕ್ಷಣ ಮುಚ್ಚಿಡಬಾರ್ದು, ಯಾಕಂದರೆ ಅದು ಕಲರ್ ಹಿಡ್ಕೊಂಡ್ಬಿಡುತ್ತೆ. ಯಾಕಂದರೆ ನಾವು ನೀರು ಹಾಕಿರಲ್ಲ ಇದರಲ್ಲಿ. ಸೊ ಎಣ್ಣೆಯಲ್ಲೇ ಬೇಯಿಸೋದ್ರಿಂದ ತೆಗೆದು ನೋಡ್ತಿರ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಪದೇ ಪದೇ ಚೆಕ್ ಮಾಡ್ತಾ ಇರಬೇಕು ಗೈಸ್. ನೀವು ಬಿಟ್ಟು ಹೋದ್ರಿ ಅಂತಂದ್ರೆ ನಿಮ್ಮ ಪಲ್ಯ ಎಲ್ಲ ಸೀದು ಮತ್ತು ಟೇಸ್ಟ್ ಬೇರೆ ಆಗಿರ್ತತಿ. ಏನಿಲ್ಲ, ಈ ಮುಚ್ಚಿದ್ದು ಈ ನೀರಿನ ಹಬೆಯಿಂದನೇ ಬೇಯ್ಕೊಳ್ಳುತ್ತೆ ಅದು. ಅಮ್ಮ 2 AC ಹಾಕ್ಸ್ಯಾನಂತ ಫ್ರೆಂಡ್ಸ್. ಅಲ್ಲಿಗೆ ಬರ್ರಿ ಅಂತ ಹೇಳ್ತಾ ಇದ್ದ. ನಮಗೆ ಸ್ವಲ್ಪ ತಾಂಡೆ ಅಟ್ಯಾಚ್ ಇರೋದ್ರಿಂದ ನಾವು ಇಲ್ಲೇ ಬರೋದು ಜಾಸ್ತಿ. 35 ವರ್ಷ ಆತಲ್ಲ ನಾವು ರಾಣೆಬೆನ್ನೂರಿಗೆ ಹೋಗಿ. ಆಗೈತೆ 35 ವರ್ಷ ಆತು. ಅದ್ರ ನಂತರ ಈ ಮನೆ ಆದ್ಮೇಲೆ ನಾವು ಇಲ್ಲಿಗೆ ಇರಕ್ಕೆ ಬಂದಿರೋದು. ಬರ್ತಿದ್ವಿ ಹಂಗೆ ಬಂದು ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ತಿದ್ವಿ. 37 ವರ್ಷ ಅಂದ್ರೆ ಒಂದು 3-4 ವರ್ಷಕ್ಕಿದ್ದೆ ನಾವು ಹೋದಾಗ. ತುಂಬ ಹೊತ್ತೇನು ಬೇಯಿಸೋದು ಬೇಡ, ಯಾಕಂದರೆ ತುರಿದಿರ್ತೇವಲ್ಲ, ಅದೇ ಮೆತ್ತಗಾಗಿರುತ್ತೆ. ತುಂಬ ಹೊತ್ತೇನು ಬೇಡ. ಹಾಂ, ತುಂಬ ಹೊತ್ತು ನೋಡಿ ಬೆಂದಿರುತ್ತೆ ಅಂತೆ. ತುರಿದಿರ್ತೇವಲ್ಲ, ತೀರಾ ಬೇಯಿಸ್ಕೊಂಡ್ಬಿಟ್ರೆ ಒಂಥರ ಮುದ್ದೆ ಅನ್ಸುತ್ತೆ, ತಿನ್ನಕ್ಕೆ ರುಚಿ ಬರಲ್ಲ ಅಂತ. ಸ್ವಲ್ಪ ಬಾಯಿಗೆ ಎಲ್ಲರೂ ತೋರಿಸಿರ್ತಾರೆ ಆಲ್ಮೋಸ್ಟ್ ಬೀಟ್ರೋಟ್ ಪಲ್ಯ. ಇದನ್ನ ನೋಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮಾಡಿ ನೋಡ್ರಿ ಒಂದ್ಸಲ. ಎಲ್ಲರೂ ತೋರಿಸಿರ್ತಾರೆ, ಬಟ್ ನಮ್ಮ ಸ್ಟೈಲಲ್ಲಿ ನಾವು ತೋರಿಸ್ತೇವೆ ಅಷ್ಟೇ. ಇದೆಲ್ಲ ರೆಡಿ ಆಗಿದೆ. ಫೈನಲಿ ಕೊತ್ತಂಬರಿ ಹಾಕಿ ಗಾರ್ನಿಶ್ ಮಾಡಿ ಮುಗಿಸ್ಬಿಡೋದು. ಎಣ್ಣೆ ಹಚ್ಚಿ ತೋರ್ಸು. ನೀನು ಹಂಗ ಮಾಡಿದ್ರೆ ಇನ್ನೊಂದು ಮಾಡ್ಕೊಂಡು ತಗೊಳ್ರಿ, ಸ್ವಲ್ಪ ತಗೊಳ್ರಿ. ಯಾಕಂತಂದ್ರೆ ಇದಕ್ಕೆ ನಿಮಗೆ ಚಪಾತಿ ಯಾವ ಥರ ಬೇಕು. ಇನ್ನೊಂದು ಹೆಂಗೆ ಗೊತ್ತಾ, ಚಪಾತಿ ಯಾವಾಗಲೂ ತೆಳ್ಳಗಿರ್ಬೇಕು. ದಪ್ಪ ಇತ್ತು ಅಂತಂದ್ರೆ ಅಷ್ಟು ಬೇಯೋದು ಇಲ್ಲ, ಬೇಗ ಫಾಸ್ಟ್ ಆಗೋದಿಲ್ಲ ಒಂದು. ಇನ್ನೊಂದು ಏನಂತಂದ್ರೆ ಚೆನ್ನಾಗಿ ಟೇಸ್ಟ್ ಬರ್ಬೇಕಂತಂದ್ರೆ ತೆಳ್ಳಗೆ ಮಾಡ್ಕೊಳ್ರಿ. ಈ ಥರ ರೌಂಡ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ನೆಕ್ಸ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಇದೇ ಥರ ಇರಬೇಕು. ಇದನ್ನು ಮತ್ತೆ ಈ ಥರ ಮಾಡಿದ್ರಿ ಅಂದರೆ ಚಪಾತಿ ಉಬ್ಬಲ್ಲ. ಈ ಟ್ರಯಾಂಗಲ್ ಶೇಪಲ್ಲೇ ಇರಬೇಕು. ಈಗ ನಿಮ್ಗೆ ಬೀಟ್ರೋಟ್ ಪಲ್ಯಕ್ಕೆ ಕಾಂಬಿನೇಷನ್ ಏನು ಅಂತ ಕೇಳಿ ಚಪಾತಿ ಅಂತ ಅಂದಿವಲ್ಲ, ಅದಕ್ಕೆ 2 ತೋರಿಸ್ತಾ ಇದ್ದೇವೆ ನಾವು. ನೋಡಿ ಗೈಸ್, ನನ್ನ ಮನೆಯಲ್ಲಿ ಹಂಚಿಂದು ಇದು ಕಿತ್ಕೊಂಡೋಗಿದೆ. ಅವ್ರದ್ದು ನೋಡಿ ಯಾವ ರೀತಿ ಸ್ಟ್ಯಾಂಡರ್ಡ್ ಇದೆ ತವಾ. ಅಯ್ಯ, ಇನ್ನು ಬಿಸಿ ಆಗಿಲ್ಲದು. ಸ್ವಲ್ಪ ಎಣ್ಣೆ ಹಚ್ಚ್ರಿ. ಎಣ್ಣೆ ಜಾಸ್ತಿ ಬೇಡ ನೋಡಿ ಗೈಸ್, ಎಣ್ಣೆ ಜಾಸ್ತಿ ಬೇಡ ಅಂತೆ. ಯಾಕಂತಂದ್ರೆ
ಇದು ಆಗಲ್ಲ, ಚೆನ್ನಾಗಿ ಬರಲ್ಲ. ನಾನು ಹಚ್ಚಲ್ಲ ಜಾಸ್ತಿ, ಅದು ಅವ್ರವ್ರದ್ದು ಡಿಪೆಂಡೆನ್ಸಿ, ನಂಗೆ ಗೊತ್ತಿಲ್ಲ. ನಾನು ಎಣ್ಣೆ ಜಾಸ್ತಿ ಹಾಕಲ್ಲ ಚಪಾತಿಗೆ. ಎಣ್ಣೆಗೆ ಚಪಾತಿಗೆ ಏನೈತೆ ಗೊತ್ತಾ, ಎಣ್ಣೆ ಜಾಸ್ತಿ ಹಾಕಲೇಬಾರ್ದು. ಯಾಕಂತಂದ್ರೆ ಆಲ್ರೆಡಿ ಅದು ಇದು ನಾವು ಹೋಗ್ಬೇಕು ಚಪಾತಿ ನೋಡಿ ಗೈಸ್. ತಿರ್ಗಿಸ್ರಿ ಚಪಾತಿನ. ನೋಡಿ, ನಾ ಹೇಳಿಲ್ವಾ ನಮ್ಮ ತಂಗಿ ತುಂಬ ಚೆನ್ನಾಗಿ ಮಾಡ್ತಾ ಚಪಾತಿ ಅಂತ ನಿಮ್ಗೆ ಅವಾಗಲೇ ಹೇಳಿದ್ದು ಒಂದು ಲಾಗಲ್ಲಿ ನಾನು. ನೋಡಿ, ನನಗಿಂತನೂ ಚೆನ್ನಾಗಿ ಮಾಡ್ತಾರವ್ರು. ನಾವು ಡ್ಯೂಟಿಗೆ ಹೋಗಾರಲ್ಲ ಗೈಸ್, ಹಾಗಾಗಿ ನಾವು ಸ್ವಲ್ಪ ದಪ್ಪ ಮಾಡ್ಕೋತೇನೆ. ಸ್ವಲ್ಪ ದಪ್ಪನೇ ಆಯ್ತು ಅದು ಅಲ್ಲ, ಬೇರೆಯವ್ರು ಮಾಡ್ತಾರಲ್ಲ ಎಷ್ಟು ದಪ್ಪ ಮಾಡಿ ಅದನ್ನ ಎಷ್ಟು ಒತ್ತಿ 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 ಬೇಯಿಸ್ತಾರಂತಂದ್ರೆ ಚಪಾತಿ ಒತ್ತಿ ಬೇಯಿಸೋದೇನು ರೊಟ್ಟಿ ಅಲ್ಲ, ಚಪಾತಿ ಅದು. ಅಯ್ಯಪ್ಪ ದೇವ್ರೆ. ಹಿಂಗ ಅಂಚಂಚು ಉದ್ಕೋಬೇಕು, ಹಿಂಗೆ ಮಿಡಲ್ ಉದ್ಬಾರ್ದು. ನಮ್ಮ ಮನೇಲಿ ಒಬ್ಬನು ಸಣ್ಣ ಮಗು ಇದೆ, ಆ ಮಗುಗೋಸ್ಕರ ಚಪಾತಿ. ನಾ ಹೇಳಿಲ್ವಾ ಗಾಯ್ಸ, ಅವ್ರ ದೊಡ್ಡ ಮಗಗೆ ಏನು ಗೊತ್ತಾ, ರೊಟ್ಟಿ ಚಪಾತಿ ಬೇಕು. ಅವ್ನು ರೈಸ್ ಉಣ್ಣೋದೇ ಇಲ್ಲ ಅವನು. ಇವಾಗ ಮಾಡ್ತಿರೋದು ನಮ್ಮ ತಮ್ಮಂಗೆ, ನನ್ನ ಮಗಂಗೆಲ್ಲ. ನಮ್ಮ ತಮ್ಮಂದು ಬಯಕೆ ಅಂತೆ, ನೀನು ಮಾಡಿಕೊಡು ಬಿಟ್ರೊಟ್ಟು ಪಲ್ಯ ಚಪಾತಿ ಮಾಡಿ ಚೆನ್ನಾಗಿರ್ತೈತೆ ಅಂಥೇಳಿ. ಮೊನ್ನೆ ನನ್ನ ಕೈಲೇ ಮೊಸರನ್ನ ಮಾಡಿಸ್ಕೊಂಡಿದ್ದ. ಅವನು ಒಬ್ಬೊಬ್ರ ಕೈಲೇ ಒಂದೊಂದು ಟೇಸ್ಟ್ ನೋಡೋಣ ಅವನು. ನಮ್ಮ ಈ ಥರ ಬಬಲ್ ಬಂದ್ರೆ ಚಪಾತಿ ಚೆನ್ನಾಗಾಗೋದು ನೋಡಿ ಗೈಸ್. ಇಲ್ಲ ಬಬಲ್ಸ್ ಬರ್ಬೇಕಂತೆ ಗೈಸ್, ಇಲ್ಲ ಅಂದ್ರೆ ರಫ್ ಆಗಿಬಿಡುತ್ತೆ ಚಪಾತಿ, ತುಂಬ ಸಾಫ್ಟ್ ಆಗಿ ಬರುತ್ತೆ. ಬೇಯಬೇಕು. ನಮ್ಮ ಅಮ್ಮನೂ ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೈಸ್. ನಿಮಗೇನು ಬೇಕು ಕೇಳಿ, ನಾನು ಮಾಡಿಸ್ತೇನೆ. ಅಂದರೆ ಎಲ್ಲ ಅಡುಗೆ ಅಂತಂದ್ರೆ ಎಲ್ಲ ಅಡುಗೆ ಅಲ್ಲ, ನಾವು ಈ ಕಡೆ ಸೈಡ್ ಊಟ ಮಾಡ್ತೇವಲ್ಲ, ಜವಾರಿ ಅಡುಗೆಗಳು ಮಾಡ್ತಾರಮ್ಮ. ನಮ್ದು ನಾರ್ತ್ ಸೈಡ್, ನಾರ್ತ್ ಕರ್ನಾಟಕ ನಮ್ದು. ಕರಿ ಸಣ್ಣನಿಗೆ ಗೋಲುಗ ಬಂದ ಗೋಲು ಮರಿ. ಸರಿ, ಇಷ್ಟೇ ಚಪಾತಿ.